80ನೇ ಸ್ವಾತಂತ್ರ್ಯೋತ್ಸವ ದಿನ ರಾಜ್ಯದ ಎಲ್ಲ ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸುತ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ. ಇವತ್ತು 80ನೇ ಸ್ವಾತಂತ್ರ್ಯೋತ್ಸವ ದಿನ ರಾಜ್ಯದ ಎಲ್ಲ ಜನತೆಗೆ ಮತ್ತು ದೇಶದ ಜನತೆಗೆ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸುತ್ತೇನೆ. ಇದೇ ದಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರ ಕೂಡ ಜನ್ಮದಿನ ಕೂಡ. 15ನೇ ತಾರೀಕಿಗೆ ಅವರು ಹುಟ್ಟಿದ್ದು. ಕಾಕತಾಳೀಯ ಏನಪ್ಪಾ ಅಂತಂದ್ರೆ ಸ್ವಾತಂತ್ರ್ಯ ಬಂದ ದಿನ ಅವರು ಹುಟ್ಟಿದ್ದು, ಕಾನ್ಸ್ಟಿಟ್ಯೂಷನ್ ಬಂದದ ದಿನ, ಜಾರಿಗೆ ಬಂದಂತ ದಿನ ಅವರು ನೇಣು ಹಾಕಿದ್ರು. ಹಾಗಾಗಿ 26/1 ತಾರೀಕು ಅವರು ಹುಟ್ಟಿದ್ದು. ನೇಣಿಗೆ ಜಲ್ಲಿಗೆ ಏರಿಸ್ಬಿಟ್ಟಂತ ದಿನ, ಅವರು ಸತ್ತ ದಿನ. ಮತ್ತೆ ಅವರು ಹುಟ್ಟಿದ್ದು 15ನೇ ತಾರೀಕು, ಆಗಸ್ಟ್ 15ನೇ ತಾರೀಕು. ಹಾಗಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ದೇಶ ಪ್ರೇಮ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದು. ಮತ್ತೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ, ಕಿತ್ತೂರು ರಾಣಿ ಚೆನ್ನಮ್ಮನವರ ಬಂಟ, ಅವರ ಅಂಗರಕ್ಷಕ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದಂಥವ್ರು ಸಂಗೊಳ್ಳಿ ರಾಯಣ್ಣ. ನಾನು ಮುಖ್ಯಮಂತ್ರಿಯಾಗಿರುವಾಗ 2013ರಿಂದ 18 ಮುಖ್ಯಮಂತ್ರಿಯಾಗಿರುವಾಗ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದಂಥ ಸ್ಥಳ ಸಂಗೊಳ್ಳಿ, ಅಲ್ಲಿ ಸರ್ಕಾರದಿಂದ 125 ಎಕರೆ ಜಮೀನು ಕೊಟ್ಟು ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೇವೆ. ಜೊತೆಗೆ ಒಂದು ಮ್ಯೂಸಿಯಂ ಕೂಡ ಮಾಡಿದ್ದೇವೆ. ಅವರು ಸೌದಿ ಸಂಗೊಳ್ಳಿ ಅವ್ರನ್ನ ಬ್ರಿಟಿಷ್ನವರು ವಿರುದ್ಧ ಹೋರಾಟ ಮಾಡ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮನ ಜೊತೆ ಸಂಗೊಳ್ಳಿ ರಾಯಣ್ಣವರು ಪ್ರಮುಖವಾದಂತಹ ಪಾತ್ರ ವಹಿಸ್ತಾರೆ. ಅವರು ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನವರು ಬಂಧನ ಆದಮೇಲೆ ಇವರು ತಪ್ಪಿಸ್ಕೊಂಡು ಅಲ್ಲಿಂದ ಕಾಡಿನಲ್ಲಿ ವಾಸ ಮಾಡಿಕೊಂಡು ಅವ್ರದೇ ಆದಂಥ ಒಂದು ಶೈಲಿ ಕಟ್ಟಿಕೊಂಡು ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಗೆರಿಲ್ಲಾ ಯುದ್ಧಗಳನ್ನು ಮಾಡ್ತಾರೆ. ಬ್ರಿಟಿಷ್ನವರಿಗೆ ಬಹಳ ಕಠಿಣವಾದಂಥ ಸವಾಲುಗಳನ್ನು ಒಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಕುತಂತ್ರದಿಂದ ಬ್ರಿಟಿಷ್ನವರು ಸಂಗೊಳ್ಳಿ ರಾಯಣ್ಣವ್ರನ್ನ ದಸ್ತಗಿರಿ ಮಾಡ್ತಾರೆ. ಆಮೇಲೆ ವಿಚಾರಣೆ ಮಾಡಿ ಅವರನ್ನ ನೇಣುಗಂಬಿಗೆ ಏರಿಸ್ತಕ್ಕಂಥದ್ದು. ಅವ್ರ ಜೊತೆಯಲ್ಲಿ ಇನ್ನೂ 6 ಜನ ನೇಣುಗಂಬ ಏರ್ತಾರೆ. ಮತ್ತೆ ಇನ್ನೂ 6 ಜನರಿಗೆ ಅವರಿಗೆ ಶಿಕ್ಷೆ ಕೊಡ್ತಾರೆ. ಸೊ ಸಂಗೊಳ್ಳಿ ರಾಯಣ್ಣ ದೇಶಕ್ಕಾಗಿ ತ್ಯಾಗ ಮಾಡಿದ್ದಾರೆ, ದೇಶಕ್ಕೋಸ್ಕರ ಪ್ರಾಣ ತೆಗೆದಿದ್ದಾರೆ. ಅಂತಿವರ ಜನ್ಮದಿನ ಇವತ್ತು. ಜನ್ಮದಿನದ ರಾಜ್ಯದ ಜನ್ಮದಿನ
ಶುಭಾಶಯಗಳನ್ನು ಏರಿ ಆಮೇಲೆ ನಂದಿಗಡ ಅವ್ರನ್ನ ನೇಣಾಕದಂತ ಜಾಗ ನಂದಿಗಡ ಅಂತ ಅಲ್ಲಿ ಇವತ್ತು ಕೂಡ ಜನ ಹೋಗ್ತಾರೆ. ಸಂಗೊಳ್ಳಿ ರಾಯಣ್ಣನ ಶಾಲೆ ಮಾಡಿರ್ತಕ್ಕಂಥದ್ದು ನಮಗೆ ಅದು ಒಂದು ಶೈಕ್ಷಣಿಕ ಮತ್ತೆ ಸಾರ್ವತ್ರಿಕ ಜನ ಹೋಗ್ತಕ್ಕಂಥ ಜಾಗ. ಅದು ಹೋಗ್ಲಿ ಅಂತಲೇ ನಾವು ಮಾಡಿರ್ತಕ್ಕಂಥದ್ದು. ಇವತ್ತು ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ? 560 ಜನ ದೇಶದ ಅನೇಕ ಭಾಗಗಳಿಂದ ಬಂದು ಅಲ್ಲಿ ಸೈನಿಕ ಶಾಲೆಗಳಲ್ಲಿ ಕಲಿತಾರೆ. ಒಂದು ಏನಪ್ಪಾ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣವರಿಂದ ಪ್ರೇರಣೆ ಆಗಬೇಕಾಗಿರ್ತಕ್ಕಂಥದ್ದು ದೇಶ ಪ್ರೇಮ, ತ್ಯಾಗ, ಬಲಿದಾನ. ದೇಶಕ್ಕೋಸ್ಕರ ಅವರು ಬಹಳ ವರ್ಷ ಬದುಕಿರಲಿಲ್ಲ, ಸುಮಾರು 35 ವರ್ಷ ಬದುಕಿರಲಿಲ್ಲ. 35 ವರ್ಷ ಬದುಕಿರಲಿಲ್ಲ. ಅಷ್ಟರಲ್ಲಿ ದೇಶಕ್ಕೋಸ್ಕರ ಕಿತ್ತೂರನ್ನ ಸ್ವತಂತ್ರಗೊಳಿಸಲಿಕ್ಕೋಸ್ಕರ ಹೋರಾಟ ಮಾಡ್ತಾರೆ. ಸೊ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ. ಅದು ಹೇಳಿದೆ ನಾನು, ಹೇಳಿದೆ. ಸೊ ಅವರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥ, ಅವರಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಎಲ್ಲ ಯುವಕರು, ವಿಶೇಷವಾಗಿ ಯುವ ಸಮೂಹ ಮಾಡಬೇಕು ಅಂತೇಳಿ ಆಗಬೇಕು ಅಂತೇಳಿ ಹೇಳ್ತಾ ಅವರಿಗೆ ರಾಜ್ಯದ ಎಲ್ಲ ಜನರಿಗೆ ಅವರ ಶುಭಾಶಯಗಳ, ಹುಟ್ಟಿದ ಹಬ್ಬದ ಶುಭಾಶಯಗಳನ್ನು ಕೋರಿ ನಾನು ಕೂಡ ಇವತ್ತು ಮಾಲಾರ್ಪಣೆ, ಪ್ರತಿ ವರ್ಷ ಮಾಲಾರ್ಪಣೆ ಮಾಡ್ತೇನೆ, ಇವತ್ತು ಕೂಡ ಮಾಡಿದ್ದೇನೆ. ಅವರು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ನಾನು. ಸರ್, ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು, ಚರ್ಚೆಗಳಿದ್ದಾವೆ ಸರ್. ನೀವು ಸೈಲೆಂಟ್ ಆಗಿದ್ದೀರಾ ಸರ್? ಸೈಲೆಂಟ್ ಆಗಿಲ್ವಲ್ಲ, ಮಾತಾಡಲ್ಲ ಜಾಸ್ತಿ ಅಷ್ಟೇ. ಹಾಗಂತೇಳಿ ಸೈಲೆಂಟ್ ಆಗಿದ್ದೀನಿ ಅಂತಲ್ಲ. ಈಗ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಗೆ ಹೂನಾರ ಹಾಕೋದು ಸೈಲೆಂಟ್ ಆಗಿರೋದ? ನಿನ್ನೆ ಅಸೆಂಬ್ಲಿಗೆ ಹೋಗಿದ್ದೆ, ಸೈಲೆಂಟ್ ಆಗಿರೋದ? ಮೊನ್ನೆ ಪುಸ್ತಕ ಬಿಡುಗಡೆ ಮಾಡೋದು ಸೈಲೆಂಟ್ ಆಗಿದೆ. ಆದ್ರೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ, ಮಾತಾಡೋದಕ್ಕಿಂತ ಸೈಲೆಂಟ್ ಆಗಿದ್ರೇನೆ ತುಂಬಾ ಯೋಚನೆಗಳನ್ನ ಮಾಡ್ತಾ ಇರ್ತಾರೆ ಅನ್ನುವಂತಹ ಮಾತು ಕೂಡ ರಾಜಕೀಯ ವಲಯದಲ್ಲಿದೆ ಸರ್. ಹಾಗೇನಿಲ್ಲ. ನಾನು ಈ ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಲ್ಲದೆ ಇರೋದ್ರಿಂದ, ಮುಖ್ಯಮಂತ್ರಿ ಆಗಿದ್ದಾಗ ಈ ರಾಜ್ಯದ ಜವಾಬ್ದಾರಿ ಇತ್ತು, ಈಗ ಜವಾಬ್ದಾರಿ ಇಲ್ಲ. ಶಾಸಕ ಬರೀ ನಾನು ಶಾಸಕ. ಜವಾಬ್ದಾರಿ ವಿದ್ಯಮಾನಗಳಾದ್ರೂ ಕೂಡ ಮಾಜಿ ಮುಖ್ಯಮಂತ್ರಿಗಳು ಸೈಲೆಂಟ್ ಆಗಿದ್ದಾರೆ, ತಟಸ್ಥರಾಗಿದ್ದಾರೆ ಅನ್ನುವಂಥ ಕೆಲಸ ಅಂತ ಪತ್ರಿಕೆಯವರು ಬರೀತಾ ಇರೋದು. ಸರ್, ಅಹಿಂದ ಚಳವಳಿಯ ಮುಂದುವರಿಸುವ ವಿಚಾರದ್ದೇನಾಯ್ತು ಸರ್? ಅಹಿಂದ ಚಳವಳಿ ಮುಂದುವರಿಸುವಂತ ವಿಚಾರದಲ್ಲಿ ತಮ್ಮ ಪಾತ್ರಗಳೇನು, ಮುಂದೆ ಹೆಂಗೆ ಅಂತ? ಅಹಿಂದ ಇದೇ ಸಂಘಟನೆ ನಡೀತಾ ಇದೆ. ಶೋಷಿತ ವರ್ಗಗಳು ಹೆಸರಿನಲ್ಲಿ ಅಹಿಂದ ಸಂಘಟನೆ ನಡೀತಾ ಇದೆ. ಈಗ 6ನೇ ತಾರೀಕು ಹಿಂದುಳಿದ ಜಾತಿಗಳ ಒಕ್ಕೂಟದ ವತಿಯಿಂದ 25ನೇ ವರ್ಷ ಆಗಿರ್ತಕ್ಕಂಥದ್ದಕ್ಕೆ ಹಿಂದುಳಿದ ಜಾತಿಗಳ ಒಕ್ಕೂಟ 25, ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಸರ್, ಸಂಪುಟದಲ್ಲಿ ಒಂದು ಸ್ಥಾನ ಖಾಲಿ ಇದೆ. ಮಹಿಳೆಗೆ ಸ್ಥಾನ ಕೊಟ್ಟಿಲ್ಲ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಕುರುಬ ಸಮುದಾಯಕ್ಕೂ ಕೂಡ ಆದ್ಯತೆಯನ್ನು ಕೊಡಬೇಕು, ಪ್ರಾತಿನಿಧ್ಯ ಕೊಡಬೇಕು ಅನ್ನೋ ಕೂಗು ಕೂಡ ಇದೆ. ಬಿಜೆಪಿಯವ್ರಿಗೆ ಯಾವ ನೈತಿಕತೆ ಇದೆ? ಅಲ್ಪಸಂಖ್ಯಾತರು ಈ ದೇಶದ ಪ್ರಜೆಗಳಲ್ವಾ? ಅವ್ರಿಗೆ ಕೊಡಲಿಲ್ಲ. ನಾವು ಮಹಿಳೆಯರಿಗೂ ಕೊಡ್ತೀವಿ, ಮಹಿಳೆಯರಿಗೆ ಕೊಟ್ಟೇ ಕೊಡ್ತೀವಿ ಅಂತಕ್ಕಂಥ ಮಾತುಗಳಿಂದ ನಾನು ಬಹುಶಃ ನಾನು ಹೈಕಮಾಂಡ್ನವ್ರಿಗೂ ಹೇಳಿದ್ದೀನಿ, ಮಹಿಳೆಯರಿಗೆ ಕೊಡಬೇಕು.
ಸರ್ ತಾವು ಬಸವರಾಜ ಶಿವಣ್ಣ ಅವರಿಗೆ ವಿಚಾರವನ್ನ ಚರ್ಚೆ ಆಗ್ತಿತ್ತು ಅವ್ರಿಗೆ ಏನಾದ್ರು ಅವಕಾಶ ಸಿಗುತ್ತೆ ಸರ್ ಯಾರಿಗೆ ಬಸವರಾಜ್ ಶಿವಣ್ಣ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ.